ಗ್ಯಾರಂಟಿ ನ್ಯೂಸ್ಗೆ 1 ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ. ಪತ್ರಕರ್ತರೇ ಕಟ್ಟಿದ ಅಪ್ಪಟ ಕನ್ನಡಿಗರೇ ಸೇರಿ ಕಟ್ಟಿದ ಗ್ಯಾರಂಟಿ ನ್ಯೂಸ್ ಈ ಮಟ್ಟಕ್ಕೆ ಬೆಳೆಯಲು ಪ್ರಮುಖ ಕಾರಣ ಬಿಜಿಎಸ್ ಹಾಗೂ ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಶ್ರೀ ಪ್ರಕಾಶನಾಥ ಸ್ವಾಮೀಜಿಯವರ ಮಾರ್ಗದರ್ಶನ. ಗುರುಗಳ ಆಶೀರ್ವಾದದಿಂದ ಇವತ್ತು ಗ್ಯಾರಂಟಿ ನ್ಯೂಸ್ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿಕೊಳ್ತಾ ಇದೆ. ಖುದ್ದು ಡಾಕ್ಟರ್ ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಗ್ಯಾರಂಟಿ ನ್ಯೂಸ್ ಕಚೇರಿಗೆ ಆಗಮಿಸಿ ಕೇಕ್ ಕಟ್ ಮಾಡುವ ಮೂಲಕ ಶುಭ ಹಾರೈಸಿದರು. ಇದೇ ವೇಳೆ ನಟ ನೆನಪಿರಲಿ ಪ್ರೇಮ್, ಸ್ಯಾಮ್ ಟ್ರಾವೆಲ್ಸ್ ಮುಖ್ಯಸ್ಥ ನವೀನ್, ಟಿಟಿಡಿ ಸದಸ್ಯರಾದ ರಾಜಶೇಖರ್ ಕೂಡ ಭಾಗಿಯಾಗಿ ಶುಭ ಕೋರಿದ್ರು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಇವತ್ತು ಶುಕ್ರವಾರ. ಇವತ್ತು 1 ವರ್ಷದಿಂದ ಬಂದಾಗ ಹೇಗಿತ್ತು, ಈಗ ಹೇಗಿತ್ತು ಅಂತ ಕೇಳ್ತಾ ಇದ್ದಾರೆ. ಅವತ್ತು ನಮ್ಮ ಮುಖದಲ್ಲಿ, ಯಾರ ಮುಖದಲ್ಲೂ ಇಷ್ಟು ಕಳೆ ಇರಲಿಲ್ಲ ಅಂತ ನಾನು ಭಾವಿಸ್ತೀನಿ. ಇಷ್ಟು ನಗುಮುಖನೂ ಯಾರ ಮುಖದಲ್ಲೂ ಇರಲಿಲ್ಲ. ಯಾಕೆ, ಸತೀಶು ಅವಾಗ ನನಗೆ ಫಸ್ಟ್ ಪರಿಚಯ ಆಗಿದ್ದು. ಸೆಕೆಂಡ್ ರಾಧಾ ಹಿರೇಗೌಡ್ರು, ಬಿಡಿ ನಿಮ್ಮ ನಮ್ರತಾ ಮೇಡಮ್ ಯಾವತ್ತು ನಮ್ಮ ಮಠಕ್ಕೆ ಕಾಲಿಟ್ರೋ ಅವತ್ತಿಂದ ನಾನು ಈ ಸ್ಕೂಲ್ ಓಪನ್ ಮಾಡೋದು ಹೇಗಾಗಿದೆಯೋ ಚಾನಲ್ ಓಪನ್ ಮಾಡೋದು ಆಗ್ಬಿಟ್ಟಿದೆ ನನಗೆ. ಯಾಕೆ ಅದೇನೋ ಗೊತ್ತಿಲ್ಲ ನನಗೆ, ಎಷ್ಟು ಚಾನಲ್ ಆಗ್ತಾವೆ ಅಂತ ಹೆಸರು ಹೇಳಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಒಂದೊಂದು ಚಾನಲ್ ಒಂದೊಂದು ತಿಂಗಳಿಗೆ ಆಗ್ತಾ ಇದೆ. ಯಾಕೆಂದ್ರೆ ಯಾವತ್ತು ತನು ಮನ ಧನ 3 ಇರಬೇಕು. ಆ ಮನಸ್ಸು ಕೊಟ್ಟಾಗ ಆ ಮನಸ್ಸು ಯಾವತ್ತು ಈ ಶ್ರದ್ಧೆಯಿಂದ ಈ ಸಂಸ್ಥೆನ ಶಿವಸ್ವಾಮಿ ಆಗ್ಲಿ ನಮ್ರತಾ ಆಗ್ಲಿ ಅವರು ಎಷ್ಟು ದೇವ್ರ ಹತ್ರ ಆಗ್ತಾ ಇದ್ದಾರೆ ಅಂದ್ರೆ, ಪ್ರತಿ ಶುಕ್ರವಾರ ನಾನು ಪೂಜೆ ಮಾಡ್ತೀನಿ. ಆ ಪ್ರತಿ ಶುಕ್ರವಾರ ನಾನು ಪೂಜೆಗೆ ಯಾವತ್ತೂ ತಪ್ಪಿಸ್ಕೊಳ್ಳೋದೇ ಇಲ್ಲ. ಅವರು ಒಬ್ರು ಚಾಮುಂಡೇಶ್ವರಿ ತಾಯಿಗೆ ಮತ್ತು ರಾಜರಾಜೇಶ್ವರಿಗೆ ಇಬ್ರುವೆ ದತ್ತು ಮಕ್ಕಳ ತರ ಆಗ್ಬಿಟ್ಟಿದ್ದಾರೆ.
ಅವ್ರಿಗೆ ಕಷ್ಟ ಅನ್ನೋದು ಪ್ರತಿಯೊಬ್ಬರು ಮನುಷ್ಯನಿಗೂ ಸಿಗುತ್ತೆ, ಬರುತ್ತೆ, ಹೋಗುತ್ತೆ. ಆದ್ರೆ ನಾವ್ ಯಾವತ್ತು ನಮ್ಮ ಮುಖದಲ್ಲಿ ಕಷ್ಟ ತೋರ್ಸಕ್ಕಂತೂ ಆಗಲ್ಲ, ನಮ್ಮ ಹೃದಯದಲ್ಲೂ ಸಹ ಕಷ್ಟ ತೋರ್ಸಕ್ ಆಗಲ್ಲ. ನಮ್ಮ ಮುಖ ಯಾವತ್ತು ನಗುಮುಖವಾಗೇ ಇರ್ಬೇಕು. ಇವತ್ತು ನಮಗೂ ಎಷ್ಟೋ ಕಷ್ಟಗಳು ಇರ್ತವೆ. ಯಾವಾಗ ಆ ಕಷ್ಟಗಳು ನೋಡ್ತಾ ಇರ್ತೀವೋ, ಪರ್ಸನ್ಸ್ ಯಾರು ನೋಡ್ತಾ ಇರ್ತೀವೋ ಆ ಮುಖ ದೇವ್ರ ಮುಖ ನೋಡಿದಾಗ ನಮಗೆ ಭಕ್ತಿ ಬರ್ತದೆ. ಒಬ್ಬ ಮನುಷ್ಯನ ಮುಖ ನೋಡಿದಾಗ ಒಂದು ಸಂತೋಷ ಬರುತ್ತೆ. ಇವತ್ತು ಆ ಸಂತೋಷ, ಸಡಗ, ಸಂಭ್ರಮ 1 ವರ್ಷ ಪೂರೈಸಿದೀವಿ. ಈ ಮಗು ಇನ್ನೂ ಚೆನ್ನಾಗಿ ಬೆಳಿಬೇಕು. ಅದಕ್ಕೆ ನಿಮ್ಮೆಲ್ಲ ಸಹಕಾರ ಚೆನ್ನಾಗಿದೆ ಅಂತ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಶಿವಸ್ವಾಮಿಯವ್ರು ಹೇಳ್ತಾನೆ ಇರ್ತಾರೆ, ನಮ್ ಟೀಮ್ ಇದೆ ಸ್ವಾಮೀಜಿ, ನಾನ್ ಕುಂತ್ಕೊಂಡ್ ಮಾಡ್ತಾ ಇದ್ದೀನಿ, ನೀವೇನು ಯೋಚನೆ ಮಾಡಬೇಡಿ ಅಂತ. ಅವರು TRP ಸ್ವಲ್ಪ ಕಮ್ಮಿ ಆದಾಗ ಇಬ್ರುವೆ ತುಂಬಾ 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 ಬೇಜಾರಾದ್ರು. ನಾನು ಹೇಳ್ದೆ ಅದು ಬರುತ್ತೆ ಹೋಗುತ್ತೆ. ಸಮ್ ಟೈಮ್ ಮೆಟ್ಲತ್ತುವಾಗ 101 ಮೆಟ್ಲು ಹತ್ತುತ್ತೀವಿ, 61 ಮೆಟ್ಲು ಹತ್ತುತ್ತೀವಿ, 108 ಮೆಟ್ಲು ಹತ್ತೀವಿ. ಆ ಮೆಟ್ಲು ಹತ್ತದ ಮೇಲೆ ದೇವ್ರ ದರ್ಶನ ಮಾಡೋದು. ಅದೇ ರೀತಿ ನಮಗೆ ಒಂದಲ್ಲ ಒಂದು ಕಷ್ಟಗಳು ಪರ್ಸನ್ಗೆ, ಮನುಷ್ಯನಿಗೆ ಬಂದೇ ಬರುತ್ತೆ. ಅದನ್ನೆಲ್ಲ ನಾವು ಆಗಕ್ಕಲ್ಲ. 1 ಮೆಟ್ಲು ಹತ್ತಾದ್ಮೇಲೆ 2ನೇ ಮೆಟ್ಲು ಹತ್ತಕ್ಕಾಗೋದು. ಇವತ್ತು ನಾವು 108 ಮೆಟ್ಲು ಹತ್ತಬೇಕು ಅಂದ್ರೆ ಇನ್ನೂ ಸಾಹಸ ಮಾಡಬೇಕು. ನಿಮ್ಮಲ್ಲಿ ನಾನು ಎಂಪ್ಲಾಯೀಸ್ ಆಗಿರ್ಬೋದು, ಎಲ್ಲರೂ ಕೊಡೋ ಅಭ್ಯಾಸ ಒಂದು ಇಟ್ಕೋಬೇಡಿ. ನೀವು ಒಂದು ಸಂಸ್ಥೆಗೆ ಸೇರಿದಾಗ ನಾವು ಎಲ್ಲಿದ್ರು ಕೆಲಸ ಮಾಡಬೇಕು. ಆ ಪ್ರೀತಿ ವಿಶ್ವಾಸದಿಂದ ನಾವು ಕೆಲಸ ಮಾಡಿದಾಗ ಎಂಪ್ಲಾಯೀಸು ಅದಕ್ಕೆ ಬರೋ ಪ್ರೀತಿ ವಿಶ್ವಾಸ ಎಲ್ಲೂ ಸಿಗೋದಿಲ್ಲ. ನಾವು ಯಾವುದೇ ಡಾಕ್ಟರ್ ಆಗಿರ್ಲಿ, ನಮ್ಮ BGS ಸಂಸ್ಥೆ ಆಗಿರ್ಬೋದು, ಅಥವಾ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಅಥವಾ ವಿದ್ಯಾಸಂಸ್ಥೆಗಳಾಗಿರ್ಬೋದು, ನನ್ನ ಹತ್ರ ಇರೋ ಟೀಚರ್ಸ್ 99% ಯಾರು ಬಿಟ್ಟು ಹೋಗಲ್ಲ. 1% ಅಷ್ಟೇ ಬಿಟ್ಟು ಹೋಗ್ತಾರೆ. ಆ ಸಂಸ್ಥೆ ಬೆಳೀತಿರೋದಕ್ಕೆ ಕಾರಣ ಅವ್ರು ಇರೋದಕ್ಕೆ. ಈ ಸಂಸ್ಥೆ ಬೆಳೆಸ್ತಾ ಇರೋದು ನೀವೆಲ್ಲರೂ. ಇವತ್ತು ಶಿವಸ್ವಾಮಿಯವರು ಒಬ್ಬ ಮನುಷ್ಯ ಎಷ್ಟು ಟೆಕ್ನಿಕಲ್ ಆಗಿ ಬಂದು ಇವತ್ತು ಈ ರೀತಿ ಒಂದು ಸಂಸ್ಥೆ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಆ ಸಂಸ್ಥೆ ಹಿಂದೆ ಹಲವಾರು ಕಷ್ಟಗಳಿರ್ತದೆ. ಇವತ್ತು ದುಡ್ಡಿದ್ರೆ ದೊಡ್ಡಪ್ಪ, ಆದ್ರೆ ಇವತ್ತು ಆ ದುಡ್ಡನ್ನ ದೇವರು ಯಾವುದೋ ರೀತಿ ಅವರಿಗೆ ಸಹಾಯ ಬರುತ್ತೆ. ಅವರಿಗೆ ನಿಮ್ಮೆಲ್ಲ ಸಹಕಾರ, ಈ ಸಂಸ್ಥೆ ಇನ್ನೂ ಬೆಳೆಸ್ಬೇಕು ಅಂತ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ಚಾಲೆಂಜ್ ಇರಬೇಕು. ನಮ್ಮ ಪ್ರೇಮ್ ಏನಿದ್ದಾರೆ ಇವತ್ತು ಅವರು ಈ ರೀತಿ ಬರ್ಬೇಕು ಅಂತ ನೆನಪಿರಲಿ ಪ್ರೇಮ್ ಅಂತ ಬಂತು. ಯಾಕೆಂದ್ರೆ ಒಂದೇ ಒಂದು ಮೂವಿ ನೆನಪಿರಲಿ ಅಂತ. ಆದ್ರೆ ಇವತ್ತು ಅವ್ರಿಗೆ ಸ್ಲೋಗನ್ ಆಯ್ತು ಅದು ನೆನಪಿರಲಿ ಅನ್ನೋದು. ಹಂಗೆ ಇವತ್ತು ಜನರಲ್ ಆಗಿ ಹೇಳ್ತಾ ಇದ್ರು, ಬಿಸಿಲಿರೋ ಕಡೆ ಕೆಲಸ ಇದ್ರೆ ಸ್ವಾಮೀಜಿ ಬಿಸಿಲು ನಮಗೆ ಲೆಕ್ಕಕ್ಕೆ ಬರಲ್ಲ ಅಂತ. ಯಾವಾಗ ಕೆಲಸ ಇಲ್ವೋ ಅವಾಗ ನಮ್ಗೆ ಬಿಸಿಲು ಸುಡುತ್ತೆ. ಇವತ್ತು ಕ್ರಿಕೆಟ್ ಆಡೋರು ಬಿಸಿಲಿದ್ರೆ ಆಡ್ತಾರೆ, ಬಿಸಿಲು ಇಲ್ದಿದ್ರು ಆಡ್ತಾರೆ. ಅವ್ರು ಶ್ರಮ ಪಟ್ರೆ ಅವ್ರು ಇಂಟರ್ನ್ಯಾಷನಲ್ ಕೋಚ್ ಆಗ್ಬೋದು, ಇಂಟರ್ನ್ಯಾಷನಲ್ ಪ್ಲೇಯರ್ ಆಗ್ಬೋದು. ಅದೇ ರೀತಿ ಇವತ್ತೆಲ್ಲ ಕ್ಯಾಪ್ಟನ್ಶಿಪ್ ಏನಿದೆ, ನಮ್ಮ ಶಿವಸ್ವಾಮಿಯವರಾಗ್ಲಿ, ನಮ್ರತ ಆಗ್ಲಿ, ನಮ್ಮ ಔಟ್ಪುಟ್ ಆಗ್ಲಿ, ಇನ್ಪುಟ್ ಆಗ್ಲಿ, ಮಾರ್ಕೆಟಿಂಗ್ ಟೀಮ್ ಆಗ್ಲಿ, ನಿಮ್ಮೆಲ್ಲ ಎಡಿಟರ್ಸ್, ಕಾಪಿ ಎಡಿಟರ್ಸ್ ಇರ್ಬೋದು, ಎಲ್ಲಾ ತರದ್ರಲ್ಲೂ ಇದೀರಾ. ನನಗೆ ಯಾಕೆಂದ್ರೆ ನಮ್ರತ ಈಗ ಕಲಿಸ್ಕೊಡ್ತಾವ್ರು ಯಾರು ಏನೇನು ಅಂತ. ಅದನ್ನ ನಾನು ಕಲಿತಾ ಇದ್ದೀನಿ. ಮೊದಲು ಔಟ್ಪುಟ್ ಅಂದ್ರೆ ಏನು ಗೊತ್ತಿಲ್ಲ, ಇನ್ಪುಟ್ ಅಂದ್ರೆ ಏನು ಗೊತ್ತಿಲ್ಲ, ಕಾಪಿ ಎಡಿಟರ್ ಅಂದ್ರೆ ಏನು ಗೊತ್ತಿಲ್ಲ. ಇವತ್ತು ನಾನು ಟಿವಿ ನಿಮ್ಮ ಕಾಲಿಟ್ಟಾಗ ಈ ಅಮೃತ ಗಳಿಗೆಯಲ್ಲಿ ಇವತ್ತು ಯಾವತ್ತು ಸ್ಟಾರ್ಟ್ ಮಾಡಿದ್ನು ಇವತ್ತು 6 ಚಾನಲ್ ಆಗಿದೆ. ಅದೇನೋ ಅದು ನಡ್ಕೊಂಡು ಹೋಗ್ತಾ ಇದೆ. ಆದ್ರೆ ಇದು ನನ್ನ ಕೂಸಾಗಿರೋದ್ರಿಂದ ಈ ಕೂಸನ್ನ ನೀವು ಬೆಳೆಸ್ಬೇಕು. ಆ ಕೂಸನ್ನ ಯಾವತ್ತು ಇಲ್ಲಿಂದ ಬಿಟ್ಟೋಗೋದಾಗ್ಲಿ ಅಥವಾ ಇನ್ನೊಂದ್ ಕಡೆಗೆ ಹೋಗೋದಾಗ್ಲಿ ಮಾಡೋದಾಗ್ಲಿ ಬೇಡ. ಒಂದ್ ಸಂಸ್ಥೆಯಲ್ಲಿ ಇದೀರಾ ಅಂದ್ರೆ ಆ ಸಂಸ್ಥೆಗೆ ಒಂದು ಋಣ, ತಾಯಿ ಋಣ. ಎಲ್ಲರನ್ನೂ ತಾಯಿ ಅಂತ ಕರೆದ್ರೂ ತಾಯಿನೇ. ಆ ತಾಯಿನ ತಾಯಿಯಾಗಿ ಕರೆಯೋಣ, ತಾಯಿನ ಮಮತೆಯಿಂದ ಪ್ರೀತಿಸೋಣ. ಈ ಸಂಸ್ಥೆಯ ಅನ್ನ, ಅಕ್ಷರ, ಆರೋಗ್ಯ ಎಲ್ಲ ನೀವು ಪಡ್ಕೊಂಡಿದ್ದೀರಾ. ಈ ಸಂಸ್ಥೆ ಋಣನ ನಾವು ತೀರಿಸಬೇಕು ಅಂದ್ರೆ ಇನ್ನೂ ಹೆಚ್ಚಿನ ಶ್ರದ್ಧೆ ವಹಿಸಿ ಈ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ.